ಹಾಯ್ ಹಲೋ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್‌ಗೆ ಸ್ವಾಗತ. ನಾನು ನಿಸರ್ಗ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷ ಪ್ರಯುಕ್ತ ನಾವಿವತ್ತು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದಷ್ಟು ತುಂಬಾ ಜನ ಭಕ್ತಾದಿಗಳು ಬರ್ತಾ ಹೋಗ್ತಾ ಇದ್ದಾರೆ, ದರ್ಶನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ಇವತ್ತಿನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬನ್ನಿ ಹಾಗಾದ್ರೆ ದೇವಸ್ಥಾನದಲ್ಲಿ ಯಾವ ರೀತಿಯ ಆಚರಣೆ ಆಗ್ತಿದೆ, ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಜೊತೆಗೆ ಭಕ್ತಾದಿಗಳು ಯಾವ ರೀತಿ ಆಚರಣೆ ಮಾಡ್ತಾರೆ ಅದನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ. ನಾವು ಉಡುಪಿ ಅವರು. ಇಬ್ರು ಕೂಡ ನಾವೆಲ್ಲರೂ. ಓಕೆ ಓಕೆ. ಇವತ್ತು ಗಣಪತಿ ಹಬ್ಬ ದರ್ಶನ ಮಾಡ್ಕೊಂಡ್ರ? ಹೇಗಿತ್ತು ಎಲ್ಲ ದರ್ಶನ? ದರ್ಶನ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ಒಂಥರ. ಬೆಳಿಗ್ಗೆ ಬೇಗ ಬಂದಿದ್ದು. ಎಷ್ಟೊತ್ತಿಗೆ ಬಂದ್ರಿ ಬೆಳಿಗ್ಗೆ? ಬೆಳಿಗ್ಗೆ ನಾವು ಆ್ಯಕ್ಚುಲಿ ಅಲ್ಲಿಂದ 7ಗೆ ಹೊರಟಿತ್ತು. ಸೊ ಬರ್ತಾ ಇಲ್ಲಿ 8 ಒಳಗೆ ದರ್ಶನ ಸಿಕ್ತು ನಮ್ಗೆ. ಹಾಂ, ವರ್ಷ ಬರ್ತೀರಾ ಅಥವಾ ಇದೆಲ್ಲ ನಮ್ಮದು ಫಸ್ಟ್ ಟೈಮ್ ಬಂದಿರೋದು. ನಾವು ಫ್ರೆಶರ್ಸ್ ಆಗಿ ಜಾಯ್ನ್ ಆಗಿದ್ದೇವೆ. ಸೊ ಫಸ್ಟ್ ಟೈಮ್ ಇದು ನಮಗೆ. ನಿಮ್ಮ ಕಡೆ ಹೇಗೆ ಹಬ್ಬವನ್ನ ಮಾಡ್ತೀರಾ? ಮಿಸ್ ಮಾಡ್ಕೊಳ್ತಿದ್ದೀರಾ? ತುಂಬ ಮಿಸ್ ಮಾಡ್ಕೊಳ್ತಿದ್ವಿ. ಅದಕ್ಕೆ ಟೆಂಪಲಿಗೆಲ್ಲ ಹೋಗಿ ಬರುವ ಅಂತ ಈಚೆ ಬಂದಿದ್ದು ನಾವು. ನಿಮ್ಮ ಕಡೆಯಲ್ಲಿ ಹೇಗೆ ಮಾಡ್ತೀರಾ? ನಮ್ಮ ಮನೇಲಿ ಅಂತೆಲ್ಲ, ಬಟ್ ನಮ್ದು ಊರಲ್ಲಿ ಗಣಪತಿ ಇಡ್ತಾರೆ. ಸೊ ಅಲ್ಲಿ ಇವೆಂಟ್ಸ್ ಎಲ್ಲ ಇರ್ತದೆ ಒಂದೊಂದು ದಿನ. ಲೈಕ್ ಯಕ್ಷಗಾನ ಇರ್ತದೆ ಕೆಲವು ದಿನ. ಸೊ ಐ ಮಿಸ್ ಆಲ್ ದ್ಯಾಟ್. ಸೇಮ್ ಬ್ಯಾಂಗ್ಳೂರಲ್ಲಿ ಗಣೇಶ ಹಬ್ಬಕ್ಕೆ ಅಟೆಂಡ್ ಆಗ್ತಿರೋದು. ಪ್ರತಿ ಸಲ ಮಂಗಳೂರಲ್ಲಿ ಅಟೆಂಡ್ ಆಗ್ತೀನಿ. ಸೊ ಇದೊಂಥರ ಖುಷಿ ಇತ್ತು. ಫ್ಯಾಮಿಲಿ ಇಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಹೊರಗಡೆ. ಸೊ ಜಯನಗರ ಟೆಂಪಲ್ಗೆ ಹೋದ್ವಿ. ಅಲ್ಲಿ ದೇವ್ರು ನೋಡಿ ಫುಲ್ ಖುಷಿ ಆಯಿತು. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ. ಸೊ ಇಲ್ಲಿ ಬಂದ ನಂತರನೂ ತುಂಬ ಖುಷಿ ಆಯಿತು. ಇನ್ನೂ ನಾವು ಬೇರೆ ಟೆಂಪಲ್ಸ್ಗೆಲ್ಲ ಹೋಗಿ ಇವತ್ತು ಫುಲ್ ಡೇ ಟೆಂಪಲ್ಸಲ್ಲೇ ಸ್ಪೆಂಡ್ ಮಾಡುವಂತಿದ್ದೀವಿ. ಸೊ ಬೆಂಗಳೂರು ಒಂಥರ ಖುಷಿ ಆಗ್ತಿದೆ. ಈ ವೆದರ್ ಆಗಲಿ ಅವ್ರ ಹಬ್ಬ ಆಗಲಿ, ಎವ್ರಿಥಿಂಗ್ ಇಸ್ ಗುಡ್. ಈಗ ನೀವು ಗಣಪತಿ ಹಬ್ಬಕ್ಕೆ ಮಂಗಳೂರಿನವ್ರು ಅಂತ ಹೇಳಿದ್ರೆ ಏನೆಲ್ಲ ಮಾಡ್ತೀರಾ ಅಲ್ಲಿ? ಬೇಸಿಕ್ಲಿ ನಮ್ಮ ಮನೇಲಿ ಹಬ್ಬ ಆಚರಿಸಲ್ಲ. ಸೊ ಎಲ್ಲ ಪೆಂಡಾಲ್ ಎಲ್ಲ ಹಾಕಿರ್ತಾರಲ್ಲ, ಅಲ್ಲೆಲ್ಲ ಹೋಗ್ತೀವಿ. ಆಮೇಲೆ ಭರತನಾಟ್ಯ ಇದ್ರೆ ಅದನ್ನು ಮಾಡಿಕೊಂಡು, ಅಥವಾ ಬೇರೆಯವ್ರ ಪರ್ಫಾರ್ಮೆನ್ಸ್ ನೋಡೋಕ್ಕೆಲ್ಲ ಹೋಗ್ತೀವಿ. ಸೊ ಇಲ್ಲೂ ಎಲ್ಲಾದರೂ ಕಲ್ಚರಲ್ ಈವ್ನಿಂಗ್ ಇದ್ರೆ ಅಲ್ಲಿ ಹೋಗೋ ಅಂತಾನೆ ಇದ್ದೀವಿ. ಸೊ ಆ ಥರ ಬೀದಿ ಸುತ್ತೋದೇ ಇರುತ್ತೆ. ಸೊ ಇಲ್ಲೂ ಅದೇ ಮಾಡ್ತಿದ್ದೀವಿ ಹಾಗೆ. ಓಕೆ, ನೀವು ಎಷ್ಟು ಟೈಮಿಂದ ಫಸ್ಟ್ ಟೈಮ್ ಬರ್ತಿರೋದಾ ಇಲ್ಲಿಗೆ? ಹೌದು, ಇದು ಫಸ್ಟ್ ಟೈಮ್ ಬರ್ತಿರೋದು. ಇವನ್ ನಮ್ಗೆ ಗೊತ್ತಿರ್ಲಿಲ್ಲ ಬುಲ್ ಟೆಂಪಲ್ ಮತ್ತೆ ಗಣಪತಿ ದೇವಸ್ಥಾನ ಹತ್ರ ಇದೆ ಅಂತ. ಸೊ ಎರಡು ಹುಡುಕ್ತಿದ್ವಿ. ಹಾಗೆ ಒಬ್ರು ದಾರಿ ತೋರಿಸಿದ್ರು, ಹಂಗೆ ಬಂದ್ವಿ. ಇದು ಫಸ್ಟ್ ಟೈಮ್, ಬೆಂಗಳೂರಲ್ಲೇ ಫಸ್ಟ್ ಟೈಮ್ ನಾವಿಲ್ಲಿ. ಓಕೆ, ಹೇಗಿತ್ತು ಎಲ್ಲ ದರ್ಶನ ಅಲ್ಲಿ ನೋಡ್ಕೊಂಡು ಬಂದ್ರೆ? ತುಂಬಾ ಖುಷಿ ಆಯ್ತು. ಒಂಥರ ಪಾಸಿಟಿವ್ ಫೀಲ್ ಆಗ್ತಿದೆ ಇವತ್ತು ಹಬ್ಬದ ದಿನ. ಸೊ ಖುಷಿ ಆಯ್ತು, ಬಂದಿದ್ ಖುಷಿ ಆಯ್ತು ಇವತ್ತು. ಸೊ ವರ್ತ್ ಅನ್ಸ್ತು. ದೇವ್ರ ಹತ್ರ ಏನ್ ಬೇಡ್ಕೊಂಡ್ರೆ? ಒಳ್ಳೆ ಹುಡುಗ ಕೊಡಿ ಆ ತರ ಏನಾದ್ರು? ಇಲ್ಲ, ಅದು ಅಪ್ಪ ಅಮ್ಮ ಹುಡುಕ್ತಾರೆ. ಸೊ ಬೇಸಿಕ್ಲಿ ಎಜುಕೇಶನ್ ಬಗ್ಗೆನೇ ಕೇಳ್ಕೊಂಡ್ವಿ. ಸೊ ನಾನು MSc ಮ್ಯಾಥ್ ಮಾಡ್ತಿದ್ದೀನಲ್ವಾ, ಸೊ ಅದ್ರ ಬಗ್ಗೆನೇ ಕೇಳ್ಕೊಂಡೆ ಅಷ್ಟೇ. ಸಿಂಚನ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಏನೇ ಕೇಳ್ಕೊಂಡ್ರು ನನ್ನ ಬೆಳಿಗ್ಗೆ ಗಣೇಶ ಈಡೇರಿಸ್ತಾನೆ, ಒಂದು ಚೂರು ತಡ ಮಾಡದೇ ಇರ್ತಾನೆ. ಹಾಗಾಗಿ ಯಾರೇ ಆಗಲಿ ಏನೇ ತೊಂದರೆ ಇದ್ರು ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಈಗ ನಾನೇ ಸಾಕ್ಷಿ. ನೀವು ಎಷ್ಟು ಟೈಮಿಂದ ಬರ್ತಾ ಇದ್ದೀರಿ ಸರ್? ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಪ್ರತಿ ಭಾನುವಾರ ಆದರೆ ಬರ್ತೀನಿ, ಇಲ್ಲ ಸಂಕಷ್ಟ ಚತುರ್ಥಿ ದಿವಸ ಅಂತೂ ಬರ್ತಾನೆ ಇರ್ತೀನಿ. ಅವಾಗ ಆರತಿ ಅಂತೂ ತುಂಬಾ ವಿಶೇಷವಾಗಿರುತ್ತೆ. ಇಲ್ಲಿ ಆರತಿ ನೋಡೋದಕ್ಕೆ ಜನಗಳು ಬರಬೇಕು, ಯಾಕೆಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಆರತಿ ಮಾಡ್ತಾರೆ. ಮತ್ತೆ ಆರತಿ ಮಾಡ್ಬೇಕಾದ್ರೆ ರುದ್ರ ಹೇಳ್ತಾರೆ, ರುದ್ರದ ಮಂತ್ರ ಪೂರ್ತಿ ಹೇಳ್ತಾರೆ. ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದು ನೋಡೋದಕ್ಕೆ ತುಂಬಾ ಚೆನ್ನ. ಸಂಕಷ್ಟ ಚತುರ್ಥಿ ದಿವಸ ಆದಷ್ಟು ಯಾರು ಏನೇ ಇದ್ರು ಬಿಡುವು ಮಾಡಿಕೊಂಡು ಬಂದು ದೇವ್ರ ದರ್ಶನ ಪಡೆದ್ರೆ ನಿಮಗೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು. ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ? ನಾವು ಮನೆಯಲ್ಲಿ ಏನೇ ಪೂಜೆ ಆರಂಭ ಮಾಡ್ಬೇಕಾದ್ರೂ ಗಣಪತಿ ಪೂಜೆ ಅಗ್ರಸ್ಥಾನ. ಸೊ ಗಣಪತಿ ಫಸ್ಟ್, ಏಕೆಂದ್ರೆ ಗಣೇಶನ ಎಲ್ಲರೂ ವಿಘ್ನ ನಿವಾರಕ ಅಂತಾರೆ. ಹಾಗಾಗಿ ಫಸ್ಟ್ ಗಣೇಶ, ಆಮೇಲೆ ಸಂಕಷ್ಟ ಚತುರ್ಥಿ ನಾನು ಮಾಡ್ತೀನಿ. ಪ್ರತಿ ಸಂಕಷ್ಟ ಚತುರ್ಥಿ ನಾನು ಗಣೇಶನಿಗೆ ಅಷ್ಟೊತ್ತು ತಗೊಳ್ದೆ ನಾನು ಊಟನೇ ಮಾಡಲ್ಲ. ಸೊ ಇದು ನಾನು ನಡ್ಕೊಂಬಂದಿರೋ ಪದ್ಧತಿ. ಇಲ್ಲಿಯ ಗಣೇಶನ ಒಂದು ವಿಶೇಷತೆ ನಿಮ್ಗೆ ನೆನಪು ಮಾಡ್ಕೊಳ್ಬೇಕು ಅಂತ ಇಲ್ಲಿ ಗಣೇಶನ ನೆನಪು ಮಾಡ್ಕೊಳ್ದೇ ಇರೋ ಇದೇ ಇಲ್ಲ, ಇನ್ನು ಉದಾಹರಣೆನೇ ಇಲ್ಲ. ಯಾಕಂದ್ರೆ ಗಣೇಶನಿಂದನೇ ನಾನು ಎಲ್ಲ ಶುರು ಮಾಡೋದು. ಬಟ್ ಇಲ್ಲಿ ನನಗೆ ಸಂಕಷ್ಟ ಚತುರ್ಥಿಗೆ ಇಲ್ಲಿಗೆ ಬಂದ್ಮೇಲೆ ನಂಗೆ ತುಂಬಾ ಒಳ್ಳೇದಾಗಿದೆ. ಮತ್ತೆ ಇಲ್ಲಿ ತುಂಬಾ ಆಚರಣೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಯಾವುದೇ ರೀತಿಯ ನೂಕುನುಗ್ಲಾಗ್ಲಿ
ಅಥವಾ ಏನೂ ಇಲ್ಲ, ಎಲ್ಲರೂ ಬಂದು ದರ್ಶನ ಪಡಿಬೋದು. ಎಲ್ಲರಿಗೂ ಗಣೇಶ ಸುಲಭವಾಗಿ ದರ್ಶನ ಪಡ್ತಾರೆ. ಇಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು ದೊಡ್ಡ ಗಣಪತಿ, ದೊಡ್ಡ ಮೂರ್ತಿಯನ್ನ ಪೂಜೆ ಮಾಡೋದು. ಇದ್ರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಾ? ದೊಡ್ಡ ಗಣಪತಿ ಇದು ನನಗೆ ಅಷ್ಟು ಇತಿಹಾಸ ಸರಿಯಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ಬೆಣ್ಣೆ ಅಲಂಕಾರ ಮಾತ್ರ ಬಹಳ ತುಂಬಾನೇ ಚೆನ್ನಾಗಿರುತ್ತೆ. ಆ ಬೆಣ್ಣೆ ಅಲಂಕಾರದಲ್ಲಿ ಗಣಪತಿ ನೋಡೋದೇ ಒಂದು ದೊಡ್ಡ ಖುಷಿ. ಆ ಖುಷಿನ ಯಾರು ಮಿಸ್ ಮಾಡ್ಕೋಬಾರ್ದು. ಯಾರು ಏನೇ ಬಿಡುವಾಗಿದ್ರು ಗಣಪತಿ ಬೆಣ್ಣೆ ಅಲಂಕಾರ ದಿವಸ ಒಂದು ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸದಾಶಿವ ಸ್ವದೇಶಿ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಶಿವಗಂಗೆ ಹತ್ರ ಓಂಕಾರ ಗೋಶಾಲೆ ಅಂತ ಇದೆ, ಅಲ್ಲಿಂದ ಬರ್ತಾ ಇದ್ದೀವಿ. ನಮ್ಮದು ಗೋ ಉತ್ಪನ್ನಗಳು ಒಂದಷ್ಟು ಮಾಡ್ತೀವಿ. ಗೋ ಉತ್ಪನ್ನಗಳು ಅಂತಂದರೆ ಗೋವಿನ ಸಗಣಿಯಿಂದ. ಗೋವನ್ನು ನಂಬ್ಕೊಂಡಿರೋದು ಹಾಲ್ಗೋಸ್ಕರ ಅಂತ ನಂಬ್ಕೊಂಡಿದ್ದಾರೆ, ಆದರೆ ಗೋವಿಂದು ಸಗಣಿಯಿಂದನೂ ಸಾಕಷ್ಟು ಉತ್ಪಾದನೆಗಳು ಮಾಡ್ತಾಯಿದ್ದಾರೆ, ತುಂಬ ಜನ ಮಾಡ್ತಾಯಿದ್ದಾರೆ. ಅದರಲ್ಲಿ ಮೇಯ್ನಾಗಿ ನಮ್ಮದು ಧೂಪದ ಬತ್ತಿಗಳು ಬರುತ್ತೆ, ಗೋಮಯದ ಧೂಪದ ಬತ್ತಿಗಳು. ಇದರಲ್ಲಿ ಸಾಂಬ್ರಾಣಿ, ನಾಗರಮುತ್ತ, ಹವನ್ ಸಾಮಗ್ರಿ ಈ ಥರದ ವಸ್ತುಗಳನ್ನು ಹಾಕ್ತೀವಿ. ನ್ಯಾಚುರಲ್ಲಾಗೇ ಇರುತ್ತೆ. ಅಗರಬತ್ತಿಗಳು ಮನೇಲಿ ಹಚ್ಚೋದ್ರಿಂದ ಇಂಡೋರ್ ಪೊಲ್ಯೂಷನ್ ಆಗುತ್ತೆ. ಆ ಇಂಡೋರ್ ಪೊಲ್ಯೂಷನ್ ತಪ್ಪಿಸೋದಕ್ಕೆ ಈ ಥರ ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮಗೆ ಮನೆಯಲ್ಲಿ ವಾತಾವರಣ ತುಂಬ ಶುದ್ಧೀಕರಣ ಆಗುತ್ತೆ. ವಾತಾವರಣ ಶುದ್ಧೀಕರಣ ಆದರೆ ನಮ್ಮ ಮೆಂಟಲಿ ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ. ನೀವು ಇದನ್ನೆಲ್ಲ ಮಾಡುವಂಥ ಉದ್ದೇಶ ಏನು? ಉದ್ದೇಶ ಅಂತಂದರೆ ಗೋಗಳು ಉಳಿಬೇಕು. ಗೋಗಳು ಉಳಿವಿಗೆ ನಾವು ಬರೀ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಆಗೋದಿಲ್ಲ, ಕ್ರಿಯೆಯಲ್ಲಿ ಇರಬೇಕಲ್ವಾ. ಹಾಗಾಗಿ ಗೋಶಾಲೆಗಳೇ ಈ ಸದ್ಯದ ವ್ಯವಸ್ಥೆಗೆ ಗೋಗಳನ್ನು ಉಳಿಸ್ತಕ್ಕಂಥ ತಾಣಗಳಾಗಿದೆ. ಮನೆಗಳಲ್ಲಿ ಈಗಾಗಲೇ ಕಳ್ಕೊಳ್ತಾ ಇದ್ದೀವಿ. ಏಜ್ ಆದಂಥ ಹಸುಗಳನ್ನು ಸ್ಲ್ಯಾಟ್ರಿಂಗ್ ಮಾಡ್ತಾಯಿದ್ದೀವಿ. ಅವೆಲ್ಲ ತಪ್ಪಬೇಕು ಅಂತಂದರೆ ಅದ್ರ ಮೂಲ ಆದಾಯ ಬೇರೆ ಬೇರೆ ಥರ ಆದಾಗ, ಹಾಲು ಉತ್ಪನ್ನ ಬಿಟ್ಟು ಬೇರೆ ಆದಾಗ ನಿಮಗೆ ಅದ್ರ ಉಳಿವಿನ ಬಗ್ಗೆ ಅರಿವು ಬರುತ್ತೆ ಅಲ್ವಾ. ಈಗ ಟ್ರ್ಯಾಕ್ಟ್ರಿಗಳು ಬಳಸ್ತಾ ಇದ್ದಾರೆ, ಎತ್ತುಗಳು ಬಳಸ್ತಾ ಇಲ್ಲ, ಹಾಗಾಗಿ ಎತ್ತು ಕೊಡ್ತಾ ಇದ್ದಾರೆ. ಹಾಲು ಸಿಕ್ಕಲ್ಲ, ಹಸುನ ಮಾರ್ತಾ ಇದ್ದಾರೆ. ಈ ಥರ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. ನೀವು ಇವತ್ತು ಗಣಪತಿ ಹಬ್ಬ ಸರ್, ವಿಶೇಷವಾಗಿ ದರ್ಶನ ಮಾಡಿದ್ರೆ ದೇವರ ದರ್ಶನ ಹೇಗಿತ್ತು? ಚೆನ್ನಾಗಿದೆ. ಅಲ್ಲಿ ಅದೇ ಭಕ್ತಾದಿಗಳಿಗೋಸ್ಕರನೇ ಕೆಲವೊಂದು ಇದು ಮಾಡಿದ್ದು ನೋಡಿ. ಇದೆಲ್ಲ ಗೋಮಯದಲ್ಲೇ ಮಾಡಿರೋದು, ಸಗಣಿಯಿಂದ ಮಾಡಿರ್ತಕ್ಕಂಥ ಗಣೇಶ ಇದು. ಸರ್ ತಗೊಳ್ತಿದ್ದಾರೆ ಎಲ್ಲರೂ ಇದನ್ನು? ತಗೊಳ್ತಾ ಇದ್ದಾರೆ, ಒಳ್ಳೆ ಸ್ಪಂದನೆ ಇದೆ. ಅಂದರೆ ಇನ್ನೂ ಅವೇರ್ ಆಗಬೇಕು ಜನ. ಅವೇರ್ ಆದಮೇಲೆ ಗೊತ್ತಾಗುತ್ತೆ. ಯಾಕೆಂತಂದರೆ ಇದರಲ್ಲಿ ತುಂಬ ಸುಗಂಧ ಏನು ಬೇರಲ್ಲ, ಆದರೆ ನಿಮಗೆ ಹೋಮ ಮಾಡಿದಂಥ ಫೀಲ್ ಅಂತೂ ಸಿಗುತ್ತೆ ಮನೆಯಲ್ಲಿ ಖಂಡಿತವಾಗ್ಲೂ. ನಿಮ್ಮ ಮನೇಲೂ ಗಣಪತಿ ಇಟ್ಟು ಪೂಜೆ ಮಾಡುವಂಥದ್ದು? ಹಾಂ, ಊರಲ್ಲಿ ಮಾಡ್ತಾರೆ. ನಂದು ಸಕಲೇಶ್ಪುರ, ಅಲ್ಲಿ ಮಾಡ್ತಾರೆ. ನಾನು ಇಲ್ಲಿರ್ತೀನಿ, ಬೆಂಗಳೂರು ಆರ್ ನಗರದಲ್ಲಿ ಇರ್ತೀವಿ. ಬಾಕಿ ಅಂತೆ ಗೋಶಾಲೆನಲ್ಲಿ ಇರ್ತೀವಿ. ಇಷ್ಟು ತನಕ ಎಷ್ಟು ವ್ಯಾಪಾರ ಆಯಿತು? ಚೆನ್ನಾಗಿತ್ತೆಲ್ಲ ತಗೊಂಡು? ಚೆನ್ನಾಗಿ ಆಗ್ತಾಯಿದೆ ಚೆನ್ನಾಗಿ ಆಗ್ತಾಯಿದೆ. ಸ್ಪಂದಿಸ್ತಾ ಇದ್ದಾರೆ ಜನ, ಕೇಳ್ತಾ ಇದ್ದಾರೆ. ನೀವು ಈ ದೇವಸ್ಥಾನಕ್ಕೆ ಬರ್ತಿರೋದು ಫಸ್ಟ್ ಟೈಮಾ ಅಥವಾ? ಇಲ್ಲ, ಬರ್ತಾ ಇರ್ತೀವಿ. ಗಣೇಶ ಬಗ್ಗೆ ಏನಾದರೂ? ಚೆನ್ನಾಗಿದೆ. ಗಣೇಶ ಅಂತಂದರೆ ಮೊದಲು ಪೂಜಿತ ದೇವ ಗಣೇಶನೇ ಆಗಿರೋದ್ರಿಂದ ನಮ್ಮ ಆಚರಣೆಗಳು ಉಳಿಯಬೇಕು ಅಂತಂದರೆ ನಾವು ದೇವರ ಭಕ್ತಿಗಳನ್ನು ಬೆಳೆಸ್ಕೋಬೇಕಾಗತ್ತೆ, ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಧಾರ್ಮಿಕ ಶ್ರದ್ಧೆಗಳು ಇರೋದ್ರಿಂದನೇ ಸನಾತನ ಹಿಂದೂ ಧರ್ಮ ಇಲ್ಲಿ ಗಂಟ ಉಳ್ಕೊಂಡ್ಬಂದಿದೆ. ಧಾರ್ಮಿಕ ಶ್ರದ್ಧೆಗಳು ಹಾಳಾದರೆ ಪತನ ಆಗ್ತಾ ಹೋಗುತ್ತೆ ಅಷ್ಟೇ. ನಮಸ್ಕಾರ. ಏನು ಗೊತ್ತಾ, ಹಬ್ಬ ಅಂತ ಅನ್ನೋದೊಂದು ದೇವ್ರಿಗೆ ತೋರಿಸೋ ಒಂದು ಕೃತಜ್ಞತೆ. ಬೆಳಗ್ಗೆ ಆದರೆ ನೀರು ಕುಡಿತೀವಿ, ಎಲ್ಲ ಅವನದೇ ಸೃಷ್ಟಿ. ಸೊ ಅವನು ತೋರಿಸೋ ಒಂದು ಕೃತಜ್ಞತೆ. ಆ ಟೈಮಲ್ಲಿ ನಾವೇನಾದ್ರು ಭಕ್ಷ್ಯ ಭೋಜನ ಎಲ್ಲ ಮಾಡ್ತೀವಲ್ಲ, ಅದು ಹಂಚೋಕ್ಕೊಂದು ಸುದಿನ. ಆಮೇಲೆ ಅವತ್ತು ಇಡೀ ದಿನ ದೇವ್ರಿಗೆ ಇದು ಮಾಡಬೇಕು, ದೇವ್ರಿಗೆ ಇದು ಮಾಡಬೇಕು, ದೇವ್ರಿಗೆ ಇದು ಮಾಡಬೇಕು, ಏನೋ ಒಂದು ಸಂತೋಷ. ಏನೇ ಮನಸ್ಸಿನಲ್ಲಿ ದುಃಖ ಇದ್ರೂ ಆ ಒಂದು ದಿನ ಎಲ್ಲ ದುಃಖನೂ ಕಳೆಯುತ್ತೆ, ಮತ್ತು ಲೋಕ ಕಲ್ಯಾಣ ಆಗುತ್ತೆ. ಆಮೇಲೆ ಭಗವಂತ ನಾವು ಏನು ಮಾಡಿರ್ತೀವೋ ಅದನ್ನು ನಮಗೆ ಸಹಾಯ ಮಾಡ್ತಾನೆ. ಇದು ಹಬ್ಬದ ಒಂದು ವಿಶೇಷ ಮತ್ತು ನಮ್ಮ ಸಂಸ್ಕೃತಿಯ ಪ್ರತೀಕ. ನೀವು ಎಷ್ಟು ವರ್ಷದಿಂದ ಈ ಗಣಪತಿ ಹಬ್ಬಕ್ಕೆ ಬರ್ತೀವಿ? ನಾನು ವರ್ಷ ಬರ್ತೀನಿ ನೋಡಿ. ಇವಾಗ ಹಿರಿಯರಿಗೆ ಅಂದ್ಬಿಟ್ಟು ನಂಗೆ ಏನು ಕಷ್ಟ ಆಗಿಲ್ಲ, ಒಂದು ಸೆಕೆಂಡಲ್ಲಿ ಬಿಟ್ರು. ತುಂಬ ಖುಷಿ ಆಯ್ತು. ಅವ್ರು ಹಿರಿಯರಿಗೆ ಕೊಟ್ಟ ಗೌರವ, ಐ ಆಮ್ ಸೋ ಹ್ಯಾಪಿ. ಹೌದು ನೋಡಿ, ನಾನು ನುಗ್ಬಿಟ್ಟು ಬಂದೇ ಬಿಟ್ಟೆ ಹೋಗಿ. ನಾನು ಭಯ ಆಗಿತ್ತು, ಫೀನಲ್ಲಿ ಹೆಂಗಪ್ಪ ಹೋಗ್ತೀನಿ ನೋಡಿದ್ರೆ ಸುಲಭವಾಗಿ ಬಿಟ್ರು. ಐ ಆಮ್ ಸೋ ಹ್ಯಾಪಿ. ಓ ಎಸ್. ನಿಮ್ಮ ಮನೇಲಿ ಏನೆಲ್ಲ ಮಾಡ್ತೀರಾ ಹಬ್ಬದಕ್ಕೆ? ಗೋಕುಲಾಷ್ಟಮಿ ಮಾಡ್ತೀನಿ, ಕೃಷ್ಣಾಷ್ಟಮಿ ಮಾಡ್ತೀನಿ, ದಸರಾ ಮಾಡ್ತೀನಿ. ಎಲ್ಲರೂ ದೇವರು ಒಂದೇ. ಅದದ ಹಬ್ಬಕ್ಕೆ ಅದಕ್ಕೆ ಪ್ರತ್ಯಕ್ಷವಾಗಿ ಮಾಡ್ತೀನಿ. ದೇವರು ಅಂದರೆ ನಂಗೆ ತುಂಬ ಇಷ್ಟ. ಅವನನ್ನು ನಾನು ಕಾಪಾಡಿರೋದೇ ಅವ್ರು ನನ್ನ. ನಿಮ್ಮ ಮನೇಲಿ ಈಗ ಹಬ್ಬಕ್ಕೆ ಊಟಕ್ಕೆ ಎಲ್ಲ ಏನು ಮಾಡ್ತೀರಾ? ಏನು ಸ್ಪೆಷಲ್ ಮಾಡ್ತೀರಾ? ನಾನು ಹಬ್ಬಕ್ಕೆ ಬಂದರೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ, ಹೋಳಿಗೆಯಿಂದ ತರಿಸ್ಬಿಟ್ಟು ಮನೇಲಿ ಚಿತ್ರಾನ್ನ ಪಾಯಸ ಮಾಡ್ತೀನಿ. ಎಷ್ಟು ವರ್ಷದಿಂದ ಮಾಡ್ತೀವಿ? ವರ್ಷನೂ ಮಾಡ್ತಾರೆ? ಹೌದು ಹೌದು ಹೌದು.
ಕಲ್ಪವಲ್ದಿ ಅಂತ. ನಾನು ಆಕ್ಚುಲಿ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡಿರೋದು. ಹೌದಾ? ಈಗ ಕೆಲಸ ಮಾಡ್ತೀರಾ? ಇಲ್ಲ, ಮನೇಲೇ ಇದ್ದೀನಿ. ಏನ್ ಓದ್ಕೊಂಡಿದ್ದೀರಾ? ನಾನು SLC ತನಕ ಓದಿದ್ದೀನಿ. ವಿಶ್ವ ಹಿಂದೂ ಪರಿಷತ್ತಲ್ಲಿ ಟ್ರೈನಿಂಗ್ ಆಗಿದೆ. ಅದಷ್ಟಾಗಿದೆ ನಾನು. ನಾವು ಜಯನಗರ ಫಸ್ಟ್ ಬ್ಲಾಕ್ ಇಂದ ಬಂದಿದ್ದೀವಿ. ಇವತ್ತು ಗಣಪತಿ ಹಬ್ಬ ದರ್ಶನ ಹೇಗಾಯ್ತು? ದರ್ಶನ ತುಂಬಾ ಚೆನ್ನಾಗಾಯ್ತು. ವರ್ಷ ಬರ್ತಾ ಇರ್ತೀವಿ ದರ್ಶನಕ್ಕೆ. ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಬರ್ತಾ ಇದೀವಿ. ಅಪ್ಪ ಅಮ್ಮ ಜೊತೆಯಿಂದನೂ ಬರ್ತಾ ಇದೀವಿ. ಮದುವೆ ಗಂಡ ಜೊತೆಗೆ ಬರ್ತಾ ಇದೀವಿ. ನೀವೆಲ್ಲಿಯವರು? ನಾವು ಅಲ್ಲೇ ಜಯನಗರ. ಮನೇಲಿ ಏನೆಲ್ಲ ಮಾಡ್ತೀರಾ ನೀವು? ಹಬ್ಬ ಅಲ್ವಾ? ಕಡುಬು, ಸಿಹಿ ತಿಂಡಿಗಳು, ಗಣೇಶನಿಗೆ ಮನೇಲಿ ಗಣೇಶ ಇಟ್ಟು ಪೂಜೆ ಮಾಡಿ ಸೊಪ್ಪು ಒಪ್ಪತ್ತಿಂದ ಇಟ್ಟು ಎಲ್ಲ ಮಾಡ್ತೀವಿ ಮನೇಲಿ. ಐದು ತಿಂಗಳು. ಮತ್ತೆ ಬೇರೆ ಕಡೆ ಎಲ್ಲ ಹೋಗಿದ್ದು ಇದೊಂದು ಟೆಂಪಲ್? ಇಲ್ಲ, ಫಸ್ಟ್ ಇಲ್ಲಿಗೆ ಬಂದಿದ್ದು. ಮನೆ ಪೂಜೆ ಮುಗಿಸಿ ಫಸ್ಟ್ ಇಲ್ಲಿಗೆ ಬರೋದು ನಾವು. ಊರಲ್ಲೆಲ್ಲ ಕೂರಿಸ್ತಾರೆ ಎಲ್ಲ ಕಡೆ ಕುಂಡಿಸ್ತಾರೆ. ಎಲ್ಲ ಗ್ರ್ಯಾಂಡ್ ಆಗಿ ನಿಮ್ ಸ್ವಂತ ಊರೇ ಬೆಂಗಳೂರು? ಬೆಂಗಳೂರು ತುಂಬಾ ಗ್ರ್ಯಾಂಡ್. ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಒಂದು ಏನಾದ್ರೂ ನೆನಪು ಮಾಡ್ಕೊಳ್ಬೇಕು ಈ ಗಣಪತಿ ವಿಷಯದಲ್ಲಿ, ಒಳ್ಳೇದಾಗಿರುವಂತ ಗಣಪತಿ ಅನ್ಕೊಂಡಿದ್ದಾಗತ್ತೆ. ನಂಬಿಕೆ ಇಡ್ಬೇಕು. ನಂಬಿಕೆ ಇಟ್ರೆ ಏನೆಲ್ಲ ಕೆಲಸ ಆಗತ್ತೆ. ನಿಮಗೆ ಅನ್ಕೊಂಡಿದ್ದ ಆಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಅರವಿಂದ್ ಅಂತ, ಮಧುಮೇಹ ತಜ್ಞ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ಗೌರಿ ಗಣೇಶ ಹಬ್ಬ ಅಂತ ನಮ್ಮ ಹಿಂದೂ ಕಲ್ಚರಲ್ಲಿ ನಾವು ಸುಮಾರು ವರ್ಷದಿಂದ ತುಂಬ ಚೆನ್ನಾಗಿ ಆಚರಿಸಿ ಬರ್ತೀವಿ. ಎಸ್ಪೆಷಲಿ ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ. ಸುಮಾರು ವರ್ಷದಿಂದ ನಾನು ಆಲ್ಮೋಸ್ಟ್ ಒಂದು 25-30 ವರ್ಷದಿಂದ ಈ ದೊಡ್ಡ ಗಣೇಶ ಟೆಂಪಲ್ಗೆ ಬಂದೇ ಬರ್ತೀನಿ. ಅದೊಂಥರ ಹ್ಯಾಬಿಟ್ ಆಗ್ಬಿಟ್ಟಿದೆ. ನಾನು ಗಣೇಶ ಟೆಂಪಲ್ ಬರಲಿಲ್ಲ ಅಂದರೆ ನನಗೆ ಅದು ಸಮಾಧಾನನೇ ಇರಲ್ಲ. ಸೊ ಆದ್ದರಿಂದ 25 ವರ್ಷ 30 ವರ್ಷದಿಂದ ಬಂದು ಈ ನಾನಿರೋದು ವಿಜಯನಗರದಿಂದ ಬಸವನಗುಡಿಗೆ ಬಂದು ದೊಡ್ಡ ಗಣೇಶ ನೋಡಿ, ದೊಡ್ಡ ಬಸವಣ್ಣ ನೋಡಿ ಹೋದ್ರೇ ಅದು ಗಣೇಶ ಹಬ್ಬದ ಒಂದು ನಮಗೆ ಸಂತೋಷ ಆಗುತ್ತೆ. ಆದ್ದರಿಂದ ಬೆಂಗಳೂರಲ್ಲಾದ್ಯಂತ ನೋಡಿದ್ರೆ ಈಗ ಪ್ರತಿಯೊಂದು ಏರಿಯಾದಲ್ಲೂ ಗಣೇಶ ಕೂರಿಸ್ತಾರೆ. ಗಣೇಶ ಟೆಂಪಲ್ಸ್ ಇದೆ. ನಮಗೊಂದೊಂದು ಅಭ್ಯಾಸ ಆಗಿದೆ. ಎಲ್ಲಿ ನೋಡೋದು ಗಣೇಶ ನೋಡಿ ನಮಸ್ಕಾರ ಮಾಡೋದು ಒಂದು ಅಭ್ಯಾಸ ಇದ್ದೇ ಇರುತ್ತೆ. ನಾವು ಎಲ್ಲರಿಗೂ ಐ ಆಮ್ ಶೂರ್ ಎಲ್ಲರೂ ನೀವು ಅದು ಮಾಡ್ತೀರಾ. ಎಲ್ಲಿ ನೋಡೋದು ಗಣೇಶ ನೋಡೋದು ನೀವು ಒಂದು ನಮಸ್ಕಾರ ಹಾಕ್ತೀರ. ಕೈ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಗಣೇಶ ಹಬ್ಬದ ದಿವಸ ಅಂತೂ ನಾವು ಇದೊಂದು ಸಾಂಪ್ರದಾಯಿಕವಾಗಿ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಬೆಂಗಳೂರು ನಾವು ಇದು ಆಚರಿಸ್ತೀವಿ ಅಂದರೆ ಇದು ಖುಷಿ ಸಂಬಂಧಿಸಿದೆ. ಎಲ್ಲರಿಗೂ ಗಣೇಶ ಒಳ್ಳೆ ಆಯುಷ್, ಆರೋಗ್ಯ, ಐಶ್ವರ್ಯ ನೀಡಲಿ, ಗೌರವಿಸಲಿ, ಫಲಿಸಲಿ, ನಿಮ್ಮೆಲ್ಲ ಇಚ್ಛೆಗಳು ಫಲಿಸಲಿ ಎಂದು ನಾನು ಆಶೀರ್ವದಿಸ್ತೀನಿ. ಥ್ಯಾಂಕ್ ಯು. ಮಧುಮೇಹಿ ಡಾಕ್ಟರ್ ಅಲ್ವಾ ಸರ್? ಈ ಹಬ್ಬ ಅನ್ಕೊಳ್ಳಿ ಎಲ್ಲರ ಮೇಲೆ ಸ್ವೀಟೇ ಜಾಸ್ತಿ. ನೀವೇನಾದ್ರು ಟಿಪ್ಸ್ ಕೊಡ್ಬೋದು ಅವರಿಗೆ? ಹೌದು, ಈಗ ಮಧುಮೇಹ ಈಗ ಅಂದ್ರೆ ಸಕ್ಕರೆ ಕಾಯಿಲೆ ಅಂದ ತಕ್ಷಣ ಏನಾಗುತ್ತೆ, ಸ್ವೀಟ್ ತಿನ್ಬಾರ್ದು ಅಂತ ಇರುತ್ತೆ. ಅದು ಕರೆಕ್ಟು ಕೂಡ. ಆದ್ರೆ ಮಿತವಾಗಿ ಬಳಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಈಗ ನೀವು ಸ್ವೀಟ್ ಈಗ ಸ್ವಲ್ಪ ಸ್ವೀಟ್ ತಿಂತೀರಾ ಅಂತ ಅದ್ರ ಜೊತೆಗೆ ಕಾಂಬಿನೇಷನ್ ಪ್ರೋಟೀನ್ಸು, ಫೈಬರ್ಸ್ ಅಂಶ ಹಾಕ್ಸ್ಕೊಂಡ್ರೆ ಆಗ ಅದು ಎಫೆಕ್ಟ್ ಆಗಲ್ಲ. ಬರೀ ಸ್ವೀಟ್ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಬ್ಬಟ್ಟು ತಿಂತಾ ಇದ್ದೀರಾ, ಲಡ್ಡು ತಿಂತಿದ್ದೀರಾ, ಪಾಯಸ ಕುಡಿತಾ ಇದ್ದೀರಾ, ಅದು ಒಳ್ಳೇದಲ್ಲ. ಅದು ನಿಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಪೋಸ್ಟ್ ಪ್ರಾಂಡಿಯಲ್ ಶುಗರ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅದು ಓವರ್ ಆಲ್ HbA1c ಹಾಳು ಮಾಡುತ್ತೆ. ಹಬ್ಬನ ಆಚರಿಸ್ಬೇಕು ಅಂದ್ರೆ ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ಬೇಕು. ವೆರಿ ಇಂಪಾರ್ಟೆಂಟ್. ನೀವು ಇವತ್ತು ಹಬ್ಬ ಮಾಡ್ತಾ ಇದ್ದೀರಾ, ಈಗ ಬರ್ತೀರಾ ದೇವಸ್ಥಾನಕ್ಕೆ ಬರ್ತೀರಾ, ಓಡಾಡಿ ಸ್ವಲ್ಪ, ಅದೇ ಎಕ್ಸಸೈಸ್ ಆಗುತ್ತೆ. ನೀವು ಪ್ರದಕ್ಷಿಣೆ ಹಾಕಿ, ಅದು ಎಕ್ಸಸೈಸೇ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಮನೇಲಿ ಊಟ ಮಾಡಬೇಕು ಅಂತ ಹೇಳ್ತೀರಾ, ಪಲ್ಯಗಳು ಮಾಡಿರ್ತಾರೆ, ಬೀನ್ಸ್ ಪಲ್ಯ ಮಾಡಿರ್ತಾರೆ, ಕೋಸಂಬರಿ ಮಾಡಿರ್ತಾರೆ, ಅಂಥದ್ದು ಚೆನ್ನಾಗಿ ತಿನ್ನಿ. ರೈಸ್ ಐಟಮ್ಸ್ ಬಂದಾಗ ಕಡಿಮೆ ತಿನ್ನಿ. ಸ್ವೀಟ್ ಎಷ್ಟು ಒಂದು ಟೇಸ್ಟಿಗೆ ತಕ್ಕಂತೆ ತಗೊಂಡು ಅದ್ರ ಜೊತೆಗೆ ಪ್ರೋಟೀನ್ ಅಂಶ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಹಂಗಂದ್ಬಿಟ್ಟು ದಿನಾ ಸ್ವೀಟು, ದಿನಾ ಬೆಲ್ಲ ತಿನ್ನೋದು ಒಳ್ಳೆದಲ್ಲ. ಸೊ ನೋಡಿದ್ರಲ್ಲ ಎಷ್ಟೊತ್ತು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅದ್ಭುತವಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಇದನ್ನ ನೋಡಲು ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ. ಗಣಪತಿ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದೆ. ಬೆಳಿಗ್ಗೆ 3 ಗಂಟೆಯಿಂದ ಶುರುವಾದಂತಹ ಅಭಿಷೇಕ ಪೂಜೆ ಇನ್ನೂ ನಡೀತಾ ಇದೆ. ರಾತ್ರಿ 11 ಗಂಟೆ ತನಕ ಇದು ನಡೆಯುವಂಥದ್ದು. ಜೊತೆಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಿರಿಯರಿಗೆ ಹೋಗ್ಲಿಕ್ಕಂತ ದರ್ಶನ ಮಾಡ್ಲಿಕ್ಕೆ ವ್ಯವಸ್ಥೆ ಬೇರೆ ಇದೆ. ಇನ್ನು ಸಾಮಾನ್ಯ ಜನರಿಗೂ ಕೂಡ ಕ್ಯೂ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಬೆಳಿಗ್ಗೆಯಿಂದ ರಾತ್ರಿ 11:30 ತನಕ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ನಾಳೆ ಅಂದ್ರೆ ಪ್ರತಿ ವರ್ಷ ಗಣಪತಿ ಹಬ್ಬದ ಮಾರನೇ ದಿವಸ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತಂತೆ. ನಾಳೆ ನಡೆಯುತ್ತಿದೆ 6 ಗಂಟೆ ಅಷ್ಟೊತ್ತಿಗೆ. ಇನ್ನು ಇಲ್ಲಿ ವ್ಯವಸ್ಥೆ ಎಲ್ಲ ನೀವು ನೋಡಿದಿರ ಅನ್ಕೊಳ್ತೀನಿ. ಜೊತೆಗೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಅವರ ಆಚರಣೆ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಬಂದು ಅವರ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕ್ಯಾಮ್ರಾಮನ್ ಪ್ರೀತಮ್ ಜೊತೆ ನಾನು ನಿಸರ್ಗ, ವಿಶ್ವಾಣಿ ಟಿವಿ ಸ್ಪೆಷಲ್. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.